ಹಾಯ್ ವೀವರ್ಸ್, ಕರುನಾಡ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಸಿಂಗಲ್ ಬಿಂದಿಗೆಗೆ ಕಡ್ಡಿ ಕಟ್ತಿರನೇ ಸಿಂಗಲ್ ಸ್ಟೆಪ್ಪಲ್ಲಿ ಈಸಿಯಾಗಿ ಹೇಗೆ ಅಲಂಕಾರ ಮಾಡ್ಕೋಬಹುದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸೀರೆಯನ್ನು ಹಾಡ್ಕೊಂಡು ನಾವು ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ, ಆ ಕಡೆಯಿಂದ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಬರಬೇಕಾಗುತ್ತೆ. ನಾನಿಲ್ಲಿ 4 ಬೆರಳು ಅಗಲ ಆಗುವಷ್ಟು ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಮುಕ್ಕಾಲು ಭಾಗ ಸೀರೆಯನ್ನು ನಾವು ಇದೇ ರೀತಿಯಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಪ್ಲೀಟ್ಸನ್ನು ಮಾಡ್ಕೊಂಡಿದ ನಂತರ 2 ಬಾರ್ಡರ್ಗಳಲ್ಲೂ ಸಹ ಪ್ಲೀಟ್ಸನ್ನು ನೀಟಾಗಿ ಅರೇಂಜ್ ಮಾಡಿಕೊಂಡು ಜೋಡಿಸ್ಬಿಟ್ಟು ನಾವಿಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೋಬೇಕು. ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ಸೇರಿಸ್ಕೋಬೇಕು. ಬಾರ್ಡರ್ ಎಡ್ಜ್ ಏನು ಬರುತ್ತೆ, ಆ ಎಡ್ಜ್ಗೆ ನಾವಿಲ್ಲಿ ಕ್ಲಿಪ್ಪನ್ನು ಸೇರಿಸ್ಕೋಬೇಕು. ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ನೀವಿಲ್ಲಿ ಸೇರಿಸ್ಕೊಳ್ಳಿ. ನಂತರ ಮಧ್ಯಭಾಗದಲ್ಲಿರುವಂಥ ಪ್ಲೀಟ್ಸನ್ನು ಸಹ ನೀಟಾಗಿ ಅರೇಂಜ್ ಮಾಡಿಕೊಂಡು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನನ್ನು ನಾವಿಲ್ಲಿ ಸೇರಿಸ್ಕೋಬೇಕಾಗತ್ತೆ. ನನ್ನ ಚಾನಲಲ್ಲಿ ತುಂಬ ವೆರೈಟಿಯಲ್ಲಿ ನಾನು ದೇವಿಗೆ ಸ್ಯಾರಿ ಅಲಂಕಾರನ ಮಾಡಿರೋವಂಥದ್ದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋಗಳು ಇನ್ನೂ ನೀವು ನೋಡಿಲ್ಲ ಅಂದರೆ ನೋಡಿ. ಎಲ್ಲ ರೀತಿಯ ಅಲಂಕಾರದ ವಿಡಿಯೋಗಳು ನಿಮಗೆ ಸಿಗುತ್ತೆ. ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಿದ ನಂತರ ನಾನೀಗ ಸೆರಗನ್ನು ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಸೆರಗನ್ನು ಮಧ್ಯಭಾಗಕ್ಕೆ ಫೋಲ್ಡ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗತ್ತೆ. ಬಾರ್ಡರ್ ಏನು ಬರುತ್ತೆ ಅದೇ ಸೈಜ್ಗೆ ನಾನಿಲ್ಲಿ ಪ್ಲೀಟ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ರಿಂದ 4 ಪ್ಲೀಟ್ಸನ್ನು ಮಾಡಿಕೊಂಡು ಸೆರಗಿನ ತುದಿಗೆ ಒಂದು ಕ್ಲಿಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇನ್ನೊಂದು ಸ್ವಲ್ಪ ದೂರಕ್ಕೆ ಇನ್ನೊಂದು ಕ್ಲಿಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಸ್ವಲ್ಪ ದೂರಕ್ಕೆ ಕ್ಲಿಪ್ಗಳನ್ನ ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು 4 ರಿಂದ 5 ಮೊಳ ಆಗುವಷ್ಟು ಸೆರಗನ್ನು ಪ್ಲೀಟ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಸೀರೆಯನ್ನು ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ. ದೇವಿಗೆ ಹೇಗೆ ಸೀರೆ ಉಡಿಸೋದು ಅಂತ ನೋಡೋಣ. 5 ನಿಮಿಷದಲ್ಲಿ ನಾವು ಈ ಅಲಂಕಾರನ ಮಾಡ್ಕೋಬಹುದು. ಟೇಬಲ್ ಮೇಲೆ ಒಂದು ಪೀಠನ ಇಟ್ಕೊಂಡು ಪೀಠದ ಮೇಲೆ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಕೊಂಡು ತಟ್ಟೆ ಮೇಲೆ ಒಂದು ಬಿಂದಿಗೆಯನ್ನು ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಣ್ಣದಾಗಿರುವಂಥ ಬಿಂದಿಗೆಯನ್ನು ಇಟ್ಕೊಳ್ಳಿ. ಯಾವ ಶೇಪ್ ಇರುವಂಥ ಬಿಂದಿಗೆ ಆದರೂ ಪರವಾಗಿಲ್ಲ. ನಿಮ್ಮ ಮನೇಲಿ ಯಾವ ಬಿಂದಿಗೆ ಇರುತ್ತೆ ಅದೇ ಬಿಂದಿಗೆಯನ್ನು ಇಟ್ಕೊಳ್ಳಿ. ನಂತರ ಸೆರಗನ ಕಳಶದ ಹಿಂಭಾಗ ಇಟ್ಕೊಂಡು ನಾವೇನು ಪ್ಲೀಟ್ಸನ್ನು ಮಾಡ್ಕೊಂಡಿರ್ತೀವಿ ಕಳಶದ ಹಿಂಭಾಗದಿಂದ ಮುಂದ್ಗಡೆಗೆ ತಗೊಬಂದು ಕಳಶದ ಬಿಂದಿಗೆಯ ಕೆಳಭಾಗಕ್ಕೆ ಅಥವಾ ತಳಭಾಗದಲ್ಲಿ ಪ್ಲೀಟ್ಸ್ಗಳನ್ನ ಇಟ್ಕೊಂಡು ನೀಟಾಗಿ ಅಲ್ಲಿ ಅರೇಂಜ್ ಮಾಡ್ಕೊಳ್ಬೇಕು. ಬಾರ್ಡರ್ ಹತ್ರ ಪ್ಲೀಟ್ಸ್ ಅನ್ನೋದು ಸಮವಾಗಿದೆಯಾ ಅಂತ ನೋಡಿಕೊಂಡು ಕಳಶದ ಬಿಂದಿಗೆ ನಾವೇನು ಇಟ್ಕೊಂಡಿರ್ತೀವಿ ಅದರಿಂದ ಸ್ವಲ್ಪ ಕೆಳಗಡೆಗೆ ನಾವಲ್ಲಿ ಬಟ್ಟೆ ಪಿನ್ನಿಂದ ಪ್ಲೀಟ್ಸ್ಗಳನ್ನ ಸೆಕ್ಯೂರ್ ಮಾಡಿಕೊಂಡು ನಂತರ ಬಿಂದಿಗೆ ಮೇಲೆ ಅಂದರೆ ಕಳಶದ ಬಿಂದಿಗೆ ಮೇಲೆ ಪ್ಲೀಟ್ಸ್ಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕು. ಅಲ್ಲಿ ಸ್ಪ್ರೆಡ್ ಮಾಡಿದರೂ ನಡೆಯುತ್ತೆ, ಮಾಡಿಲ್ಲ ಅಂದರೂ ಸಹ ನಡೆಯುತ್ತೆ. ಟೇಬಲ್ ಮೇಲೆ ಇರುವಂತಹ ಸೀರೆಯ ಬಾರ್ಡರನ್ನು ನೀಟಾಗಿ ಅಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಹಾಗೆ ನೀವು ಬೇಕು ಅಂದರೆ ಅಲ್ಲೊಂದು ಗುಂಡ್ಪಿನನ್ನು ಸೇರಿಸ್ಕೋಬೋದು. ನಾನು ಇಲ್ಲೊಂದು ಗುಂಡ್ಪಿನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಲ್ಲಿ ಗುಂಡ್ಪಿನ ಹಾಕೋದು ಆಪ್ಷನಲ್ಲು, ಬೇಕು ಅಂದರೆ ಹಾಕಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ. ನಂತರ ಪ್ಲೀಟ್ಸ್ಗೆ ಹಾಕಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿಬಿಟ್ಟು ಪ್ಲೀಟ್ಸ್ಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಎಷ್ಟು ಅಗಲಕ್ಕೆ ಸಾಧ್ಯನೋ ಅಷ್ಟು ಅಗಲಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿ ಅಲಂಕಾರನ ನಾನು ಡಬಲ್ ಸ್ಟೆಪ್ನಲ್ಲೂ ಸಹ ಮಾಡಿ ಆಲ್ರೆಡಿ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಎಂಡ್ ಸ್ಕ್ರೀನಲ್ಲಿ ವಿಡಿಯೋನ ಹಾಕಿರ್ತೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ. ಈಗ ದೇವಿಗೆ ಸೆರಗನ್ನು ಹೇಗೆ ಹಾಕೋದು ಅಂತ ನೋಡೋಣ. ಸೆರಗನ್ನು ತೊಗೊಬಂದು ನಾವು ನಾರ್ಮಲಾಗಿ ಸೀರೆ ಉಟ್ಕೊಳ್ತೀವಲ್ಲ ಆ ರೀತಿ ಸೆರಗನ್ನು ಹಾಕ್ಕೋಬೇಕಾಗತ್ತೆ. ಕಳಶದ ಬಿಂದಿಗೆಯ ಕಂಠ ಭಾಗಕ್ಕೆ ಒಂದು ರೌಂಡು ಸೀರೆ ಸೆರಗನ್ನು ತೊಗೊಬಂದು ಸೀರೆ ಸೆರಗಿನ ತುದಿಯನ್ನು ಮುಂಭಾಗಕ್ಕೆ ತೊಗೊಬಂದು ಎಕ್ಸ್ ಶೇಪಲ್ಲಿ ಇಟ್ಕೋಬೇಕಾಗತ್ತೆ. ನಾವಲ್ಲಿ ಎಕ್ಸ್ ಶೇಪ್ ಬರೋ ರೀತಿಯಲ್ಲಿ ಮಾಡ್ಕೊಳ್ಳಿ. ನೀಟಾಗಿ ಅಲ್ಲಿ ಕಾಣಿಸ್ಬೇಕು ಎಕ್ಸ್ ಶೇಪ್ ಅನ್ನೋದು. ಆ ರೀತಿ ಮಾಡಿಕೊಂಡು ಆ ಎಕ್ಸ್ ಶೇಪ್ ಜಾಗಕ್ಕೆ ಡಾಬನ್ನು ಸೇರಿಸ್ಬೇಕಾಗತ್ತೆ. ಡಾಬು ಅಥವಾ ಲೇಸನ್ನು ಸೇರಿಸ್ಕೊಳ್ಳಿ. ನಂತರ ದೇವರಿಗೆ ಅಂತ ಇಟ್ಕೊಂಡಿರುವಂಥ ಒಡವೆಗಳಿಂದ ದೇವಿಯನ್ನು ಅಲಂಕರಿಸಿ ನೀವು ಈ ಅಲಂಕಾರನ ವರಮಹಾಲಕ್ಷ್ಮಿ, ಮಂಗಳಗೌರಿ, ಸ್ವರ್ಣಗೌರಿಗೆಲ್ಲ ಮಾಡ್ಬೋದು. ಈಸಿಯಾಗಿ ಮಾಡ್ಕೋಬಹುದು. ಕಳಶದ ಬಿಂದಿಗೆಗೆ ನಿಮ್ಮ ಪದ್ಧತಿಯ ಪ್ರಕಾರ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ ವಿಳೆದೆಲೆ ಮಾವಿನೆಲೆ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಭಕ್ತಿ ಮತ್ತು ಶ್ರದ್ಧೆಯಿಂದ ದೇವಿಯನ್ನು ಆರಾಧಿಸಿ ಜಡಬಿಲ್ಲೆ ಇದ್ದರೆ ಜಡಬಿಲ್ಲೆಯನ್ನು ಸಹ ನೀವಿಲ್ಲಿ ಹಾಕ್ಬೋದು. ಪೂರ್ತಿಯಾದ ಅಲಂಕಾರ ಆದ ನಂತರ ದೇವಿಯನ್ನು ನೀವಿಲ್ಲಿ ನೋಡ್ಬೋದು. ದೇವಿ ಎಷ್ಟು ಲಕ್ಷಣವಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ. ಮಂಗಳಗೌರಿಗೂ ಸಹ ನೀವು ಈ ಅಲಂಕಾರನ ಮಾಡ್ಬೋದು. ಈಸಿಯಾಗಿ 5 ನಿಮಿಷದಲ್ಲಿ ಈ ಅಲಂಕಾರನ ಮಾಡ್ಕೋಬಹುದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.